ನಮಸ್ಕಾರ ಎಲ್ರಿಗೂ. ನಮ್ಮ ಅಪ್ಪ ಅಮ್ಮನ ಫಾರಿನ್ ಟ್ರಿಪ್ಪಲ್ಲಿ ಇವತ್ತು ನಮ್ಮದು ಸಫಾರಿ ವರ್ಲ್ಡ್ ಟೂರ್ ಇದೆ. ಬ್ಯಾಂಕಾಕಲ್ಲಿ ಇದೀವಿ. ಇವಾಗ ನಾವು ಸಫಾರಿ ವರ್ಲ್ಡ್ಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಈ ಸಫಾರಿ ವರ್ಲ್ಡ್ ಟೂರ್ ಹೇಗಿರುತ್ತೆ ಅಂತ ಇವತ್ತು ನೋಡೋಣ. ಹೌದು, ನಾವು ಬೆಳಿಗ್ಗೆನೆ ಎದ್ದು ರೆಡಿ ಆಗಿಬಿಟ್ಟು ಒಂದು ಪ್ರೈವೇಟ್ ಕಾರಲ್ಲಿ ಇವಾಗ ನಾವು ಹೋಗ್ತಾ ಇದೀವಿ ಸಫಾರಿ ವರ್ಲ್ಡ್ಗೆ. ನೋಡ್ತಾ ಇರ್ಬೋದು, ಇವಾಗ ನಾವು ಸಫಾರಿ ವರ್ಲ್ಡ್ಗೆ ಎಂಟರ್ ಆಗ್ತಾ ಇದೀವಿ. ಎಂಟರ್ ಆಗ್ತಿದ್ದಾಗೆ ಟಿಕೆಟ್ ಕೌಂಟ್ರಲ್ಲಿ ನಾವು ಟಿಕೆಟ್ಸನ್ನು ತಗೊಂಡು ಇವಾಗ ಒಳಗಡೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು. ಸೊ ಫಸ್ಟ್ ಶೋ ಬಂದ್ಬಿಟ್ಟು ಇಲ್ಲಿ ಉರಾಂಗ್ ಉತಾಂಗ್ ಶೋ ಅಂತ ಇರುತ್ತೆ. ಈ ಒಂದು ಸಫಾರಿ ವರ್ಲ್ಡಲ್ಲಿ ತುಂಬಾ ವೆರೈಟಿ ಶೋಗಳು ನಡೀತಾನೆ ಇರ್ತವೆ. ಈ ಉರಾಂಗ್ ಉತಾಂಗ್ ಅಂತಂದರೆ ಈ ಚಿಂಪಾಂಜಿ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡ್ತಾನೆ ಇರುತ್ತೆ, ಕಮ್ಮಗಿ ಥರ ಆಡ್ತಾ ಇರುತ್ತೆ. ಸೊ ನೋಡೋಕ್ಕೆ ತುಂಬಾ ಮಜಾ ಇರುತ್ತೆ. ಅದನ್ನು ಅಪ್ಪ ಅಮ್ಮ ನೋಡ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ನಾವು ಎಲಿಫೆಂಟ್ ಶೋ ಹೋಗ್ತೀವಿ. ಎಲಿಫೆಂಟ್ ಶೋ ಅಂತೂ ಸಖತ್ತಾಗಿರುತ್ತೆ. ಈ ಆನೆಗಳು ಮಾಡುವಂಥ ಆ್ಯಕ್ಟಿವಿಟೀಸನ್ನು ನೋಡ್ಬಿಟ್ಟು ಅಪ್ಪ ಅಮ್ಮನ ತುಂಬಾ ಖುಷಿಪಟ್ಟರು, ನೋಡ್ತಾ ಇದ್ರು. ಅದಾದಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಸ್ಪೈ ವಾರ್ ಅಂತಾರೆ. ಈ ಒಂದು ಸ್ಪೈ ವಾರ್ ಅಂತೂ ಹಾಲಿವುಡ್ ಮೈ ನೋಡ್ದಂಗೆ ಇರುತ್ತೆ. ರಿಯಲ್ ಆಗಿ ಒಂಥರ ಬಾಂಬ್ ಬ್ಲಾಸ್ಟ್ ಆಗೋದು, ಒಂಥರ ಗನ್ನಲ್ಲಿ ಶೂಟ್ ಮಾಡೋದು, ಇದೆಲ್ಲ ಅಪ್ಪ ಅಮ್ಮ ನೋಡ್ಬಿಟ್ಟು ಒಂಥರ ಆಶ್ಚರ್ಯವಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು. ಏನೋ ನಡೀತಿದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಖುಷಿ ಪಡ್ತಾ ಇದ್ರು. ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿ ಸ್ಪೈ ವಾರ್ ಮುಗಿದ್ಮೇಲೆ ನಾವು ಊಟಕ್ಕೆ ಹೋಗ್ತೀವಿ. ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಮತ್ತೆ ಡಾಲ್ಫಿನ್ ಶೋ ಅಂತ ಇರುತ್ತಾರೆ. ಈ ಒಂದು ಡಾಲ್ಫಿನ್ ಶೋ ಅಂತೂ ಸಖತ್ತಾಗಿರುತ್ತೆ. ಈ ಡಾಲ್ಫಿನ್ಗಳು ಮಾಡುವಂಥ ಆಕ್ಟಿವಿಟೀಸ್ ನೋಡ್ಬಿಟ್ಟು ಮರೀನ್ ಪಾರ್ಕಲ್ಲಿ ಇರುವಂಥ ಪ್ರಾಣಿಗಳನ್ನು ನೋಡಿಕೊಂಡು ನಾವು ವಾಪಸ್ ಬಂದು ಹೋಟೆಲಲ್ಲಿ ಸ್ಟೇ ಆಗ್ತೀವಿ. ಸೊ ಮತ್ತೆ ಸಿಗೋಣ ಮುಂದಿನ ಬ್ಯಾಂಕಾಕ್ ಸಿಟಿ ಟೂರ್ ವಿಡಿಯೋದಲ್ಲಿ.